ಕಾಶ್ಮೀರ ನಾವು ಸುಮಾರು ಸಲ ಹೋಗಿದ್ದೀವಿ, ಅಲ್ಲೋಗಿ ಕೆಲಸ ಮಾಡಿದ್ದೀವಿ. ಕೋವಿಡ್ ಟೈಮಲ್ಲಿ ಬೇರೆ ಟೈಮಲ್ಲೆಲ್ಲ ರಿಲೀಫ್ ವರ್ಕ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತೀವಿ. ಯಾಕಂದರೆ ನಾನು ಪಹಲ್ಗಾವ್ ನಾನು ಹೋಗಿದ್ದೀನಿ, 2-3 ಸಲ ವಿಸಿಟ್ ಮಾಡಿದ್ದೀವಿ. ಒಂದೊಂದು ಕಿಲೋಮೀಟ್ರಿಗೂ ಇದಿರುತ್ತೆ, ಒಂದೊಂದು ಕಿಲೋಮೀಟ್ರಿಗೂ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಬ್ಯಾಗ್ ಚೆಕ್ ಮಾಡ್ತಾರೆ, ಕಾರ್ ಚೆಕ್ ಮಾಡ್ತಾರೆ, ಇಳಿಸ್ತಾರೆ, ಜನನ್ನ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಇಂಟೆಲಿಜೆನ್ಸ್ ವೈಫಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾವಲ್ಲಿ ರಾಜಕೀಯ ಮಾಡೋದು, ಅದೊಂದು ಪರ್ಟಿಕ್ಯುಲರ್ ಸ್ವಲ್ಪ ಜನ ಇದ್ದಾರೆ, ಅವ್ರಿಗೆ ಹೆಂಗೆ ಹೆಣ ಬಿದ್ದರೆ ರಣ ಬರುತ್ತೋ ಹಂಗೊಂದು ಸಾವಾಗಿದ್ದ ತಕ್ಷಣ ಒಂದು ಪಾರ್ಟಿಯವರು ಎದೊಳ್ತಾರೆ. ಆ ಪಾರ್ಟಿ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ, ಎಲ್ಲರಿಗೂ ಗೊತ್ತು ಆ ಪಾರ್ಟಿ ಯಾರು ಅಂತ. ಸಾವಾದ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಾವಲ್ಲಿ ರಾಜಕೀಯ ಮಾಡಬೇಡಿ, ನಿಮ್ಮ ತಪ್ಪನ್ನು ಒಪ್ಕೊಳ್ಳಿ. ಯಾರ್ಯಾರು ದೇವರಲ್ಲ ಇಲ್ಲಿ, ಯಾವ ಪಾರ್ಟಿ ಇದ್ರೂ ಆಗ್ತಾ ಇತ್ತು, ಅದನ್ನ ಹೆಂಗೆ ಸರಿ ಮಾಡ್ಬೋದು ಅಂತ ಸುಮ್ಮನೆ ಹೇಳ್ಕೊಡೋದಲ್ಲ. ನಾವು ವಿಶ್ವಗುರು, ನಾವು ಹೋಗ್ಬಿಟ್ಟು ಇರಾನ್ ವಾರ್ ಶಾಪ್ ಮಾಡ್ತೀವಿ, ಇರಾಕ್ ವಾರ್ ಶಾಪ್ ಮಾಡ್ತೀವಿ, ರಷ್ಯಾ ಹಂಗೆ ಮಾಡಿದ್ವಿ, ಇಸ್ರೇಲ್ ಹಂಗೆ ಮಾಡಿದ್ವಿ ಅಂತ ಹೇಳೋದಲ್ಲ. ಫಸ್ಟು ನಮ್ಮ ದೇಶದ ನಾವು ನೋಡ್ಕೊಳ್ಳೋಣ, ಫಸ್ಟ್ ನಮ್ಮ ದೇಶದ ಭದ್ರತೆ ನೋಡ್ಕೊಳ್ಳೋಣ. ದಯವಿಟ್ಟು ಮತ್ತೆ ಈ ಥರ ಕ್ರಮ ಆಗೋದು ಆ ಥರ ಮಾಡಿ. ಯಾಕಂದ್ರೆ ಕಾಶ್ಮೀರಲ್ಲಿ ಸುಮಾರು ಜನ ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಟೂರಿಸ್ಟ್ ಬಿದೋಯ್ತು, ಅವ್ರು ಊಟ ಹಾಕ್ತಾರೆ. ಸುಮಾರು ಫ್ಯಾಮಿಲಿಗಳು ಬೀದಿಗೆ ಬರುತ್ತೆ. ಇವಾಗ ಒಂದು ಗೌರ್ಮೆಂಟ್ ಮಾಡಿದ ತಪ್ಪಿಂದ ಸುಮಾರು ಫ್ಯಾಮಿಲಿಗಳು ಬೀದಿಗೆ ಬರುತ್ತೆ. ಟೂರಿಸಂ ಮೇಲೆ ಡಿಪೆಂಡ್ ಆಗಿರೋದು ಕಾಶ್ಮೀರ. ಅಲ್ಲೇನು ಬೆಳೆಯಲ್ಲ, ಇದು ಮಾಡಲ್ಲ, ಅಲ್ಲೇನು ಬೇರೆ ಇಂಡಸ್ಟ್ರಿಗಳಿಲ್ಲ, ಬೇರೆ ಫ್ಯಾಕ್ಟ್ರಿಗಳಿಲ್ಲ, ಏನೂ ಇಲ್ಲ. ಟೂರಿಸಂ ಮೇಲೆ ಡಿಪೆಂಡ್ ಆಗಿರೋದು ಕಾಶ್ಮೀರ. ಇವಾಗ ಸಾವಿರಾರು ಜನ ಬೀದಿಗೆ ಬರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಲಿ ಗೌರ್ಮೆಂಟು, ಸೆಕ್ಯೂರಿಟಿ ಜಾಸ್ತಿ ಮಾಡಲಿ. ಯಾಕಂದ್ರೆ ಕೋವಿಡ್ ಟೈಮಿಂದ 1,18,000 ಜನ ಕಡಿಮೆ ಮಾಡಿದ್ದಾರೆ ಸೋಲ್ಜರ್ಸ್ನ. ಹೊಸ ಪರ್ಚೇಸ್ ಯಾವುದೂ ಮಾಡಿಲ್ಲ ಅವರು. ಎಕ್ವಿಪ್ಮೆಂಟ್ಸ್ ಆಗಲಿ, ಸೆಕ್ಯೂರಿಟಿ ಬ್ರೀಫ್ ಮಾಡೋಕ್ಕಾಗಲಿ ಯಾವುದೂ ಮಾಡಿಲ್ಲ. ಇವಾಗ ಬೇರೆ ಕಂಟ್ರೀಸ್ ತುಂಬ ಅಡ್ವಾನ್ಸ್ ಇದ್ದಾರೆ, ಇಂಡಿಯಾ ಸ್ವಲ್ಪ ಹಿಂದೆ ಇದೆ. ಸೊ ದಯವಿಟ್ಟು ರಾಜಕೀಯ ಮಾಡೋದು ಬಿಟ್ಬಿಟ್ಟು ಬೇಕಾಗಿದ್ದ ಎಕ್ವಿಪ್ಮೆಂಟ್ಸ್ ತಗೊಳ್ಳಿ, ಸೆಕ್ಯೂರಿಟಿ ಜಾಸ್ತಿ ಮಾಡಿ. ಫಸ್ಟು ನಮ್ಮ ದೇಶದ ಗಡಿ ನಾವು ಕಾಪಾಡಿಕೊಂಡ್ರೆ ಇಂಟರ್ನಲ್ ಸೆಕ್ಯೂರಿಟಿ ಆರಾಮಾಗಿ ಕಾಪಾಡ್ಬೋದು.